ಕಾಡಾನೆ ದಾಳಿಯಿಂದ ತೀವ್ರ ಗಾಯಗೊಂಡ ಮದ್ಲಾಪುರ ಗ್ರಾಮದ ಕಮಲಮ್ಮ ಮಹಿಳೆಯ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಬುಧವಾರದಂದು ಅರಕಲಗೂಡು ಕ್ಷೇತ್ರದ ಶಾಸಕ ಎ ಮಂಜು ಆಸ್ಪತ್ರೆಗೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸಿ ತಕ್ಷಣ ಪರಿಹಾರ ನೀಡಿ ರೈಲ್ವೆ ಟ್ರ್ಯಾಕ್ ಬ್ಯಾರಿಗೇಡ್ ಹಾಕುವಂತೆ ಆಗ್ರಹಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಅರಕಲಗೂಡು ತಾಲೂಕು ಮದ್ಲಾಪುರ ಗ್ರಾಮದಲ್ಲಿ ಕಮಲಮ್ಮ ಮಹಿಳೆ ಮೇಲೆ ಕಾಡಾನೆ ದಾಳಿ ನಡೆಸಿರುವುದು ದುರದೃಷ್ಟಕರ. ಮಳೆ ಬಂದಾಗ ಛತ್ರಿ ಹಿಡಿದುಕೊಂಡು ಗದ್ದೆ ಕಡೆ ಹೋದ ವೇಳೆ ಆನೆ ನೇರವಾಗಿ ಈಕೆಯ ಮೇಲೆ ದಾಳಿ ಮಾಡಿದೆ. ನಾವು ಮತ್ತು ಅರಣ್ಯ ಇಲಾಖೆಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಊರೊಳಗೆ ಮನೆ ಹತ್ತಿರ ಬಂದಿದೆ ಎಂದರೆ ಭಾರಿ ಶೋಚನೀಯ ಸ್ಥಿತಿ ಇದ್ದು ಎಂದು ಬೇಸರ ವ್ಯಕ್ತಪಡಿಸಿದರು. ಫಾರೆಸ್ಟ್ ಇಲಾಖೆಯವರು ಕೂಡಲೇ ಅರಕಲಗೂಡು ಭಾಗದಲ್ಲಿನ ಗಡಿ ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಬ್ಯಾರಿಕೇಡ್ ಹಾಕುವ ಮೂಲಕ ಕಾಡಾನೆ ಬಾರದಂತೆ ತಡೆಯಬೇಕು ಎಂದರು. ನಾನು ಮಂತ್ರಿಯಾಗಿದ್ದಂತಹ ಕಾಲದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಆನೆ ಕಾರಿಡಾರ್ ಮಾಡಬೇಕೆಂದು 15,000 ಎಕರೆ ರೈತಾಪಿ ವರ್ಗದ ಜಾಗ ಬಿಡಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿತ್ತು. ಸರ್ಕಾರದ ಜಾಗ ಎಲ್ಲಿದೆ ಅಲ್ಲಿ ಆನೆ ಕಾರಿಡಾರ್ ಇಲ್ಲವಾದರೆ ರೈತರ ಜಾಗ ಪಡೆದು ಕಾರಿಡಾರ್ ಮಾಡಿ. ಇಂದು ಕಾಡಾನೆ ಸಂಖ್ಯೆ ಹೆಚ್ಚಾಗಿದ್ದು ಜನರ ಜೀವ ಉಳಿಸುವ ಪ್ರಯತ್ನ ಸರ್ಕಾರ ಮಾಡಬೇಕು ಎಂದು ತಮ್ಮ ಒತ್ತಾಯವಾಗಿದೆ. ಡ್ಯಾಮ್ ನೀರು ಇರುವುದರಿಂದ ಕಾಡಾನೆಗಳು ಬರುತ್ತದೆ. ಇದಕ್ಕೆ ಪರಿಹಾರವನ್ನು ಕೂಡ ತಕ್ಷಣ ಆಗಬೇಕು ಎಂದು ಮನವಿ ಮಾಡಿದರು. ಒಳಗೆ ಹೋದ್ರು ಒಳೆಯಿಂದ ಈಚೆ ಬರದಂಗೆ ಗ್ರಾಮದ ಇದು ಬರ್ತಕ್ಕಂಥ ಪರಿಮಿತಿಗೆ ತಡೆಗೋಡೆ ಅಲ್ಲ, ರೈಲ್ವೆ ಟ್ರ್ಯಾಕ್ ಇದನ್ನು ಹಾಕಿದ್ರು ಸಾಕು. ರೈಲ್ವೆ ಕಂಬಿಗಳು ಹಾಕಿದರೆ ಬ್ಯಾರಿಕೇಡ್ ಥರ ಹಾಕಿದರೆ ನಿಜವಾಗ್ಲೂ ಕೂಡ ಜನರ ರಕ್ಷಣೆಯನ್ನು ಮಾಡ್ಬೋದು. ರೈತಾಪಿ ವರ್ಗದವರು ನೆಮ್ಮದಿಯಾಗಿರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕು. ಥ್ಯಾಂಕ್ ಯು. ಇವ್ರಿಗೆ ಪರಿಹಾರ ಏನಿದೆ, ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಆಪ್ರೇಷನ್ ಮಾಡಿರ್ತಕ್ಕಂಥದ್ದು ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಪರಿಹಾರವನ್ನು ಕೂಡ ಹೌದೌದು ಅದು ಆ್ಯಕ್ಚುಲಿ ಅದು ಆಗಿದ್ರೂ ಮೂಳೆಗೇನು ಏಟಾಗಿಲ್ಲ, ಮಾಂಸಕ್ಕೆ ಮಾತ್ರ ಒಂದು ಇದಾಗಿರೋದ್ರಿಂದ ಫ್ರ್ಯಾಕ್ಚರ್ ಆಗಿರೋ ಏನೂ ಇಲ್ಲ. ಬಟ್ ನಮಗೆ ಖುಷಿ ಅನ್ನೋದೇ ಆಯಮ್ಮ ಅಷ್ಟು ಧೈರ್ಯವಾಗಿ ಇದೆಯಲ್ಲ ಅನ್ನೋದೇ ಒಂದು ಖುಷಿ. ಆನೆಯಿಂದಲೇ ಇದಕ್ಕೆ ಅದರಲ್ಲಿ ಆನೆಯಲ್ಲಿ ಅಟ್ಯಾಕ್ ಮಾಡ್ಕೊಂಡು ಬದುಕಿರ್ತಕ್ಕಂಥದ್ದು ಇದೆಯಲ್ಲ ಒಂದು ವಿಶೇಷ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.